ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಆಂಧ್ರ ಪ್ರದೇಶ ರಾಜ್ಯದ ಬಗ್ಗೆ ಪ್ರಮುಖ ಮಾಹಿತಿ. ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಆಂಧ್ರ ಪ್ರದೇಶ ರಾಜ್ಯದ ಬಗ್ಗೆ ನೋಡುವುದಾದ್ರ, ಆಂಧ್ರ ಪ್ರದೇಶ ರಾಜ್ಯ ಯಾವಾಗ ರಚನೆ ಆಯ್ತಂದ್ರ 1953 ಅಕ್ಟೋಬರ್ 1ರಂದು ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಯಿತು. ಆಂಧ್ರ ಪ್ರದೇಶ ರಾಜ್ಯದ ರಚನೆ 1953 ಅಕ್ಟೋಬರ್ 1. ಪೊಟ್ಟಿ ಶ್ರೀರಾಮುಲು ಅವರ ಉಪವಾಸ ಸತ್ಯಾಗ್ರಹದಿಂದ ಭಾರತದಲ್ಲಿ ರಚನೆಯಾದ ಮೊಟ್ಟ ಮೊದಲ ರಾಜ್ಯ ಯಾವುದಂದ್ರ ಆಂಧ್ರ ಪ್ರದೇಶ ರಾಜ್ಯ. ಆಂಧ್ರ ಪ್ರದೇಶ ರಾಜ್ಯ ಭಾರತದಲ್ಲಿ ರಚನೆಯಾದ ಮೊಟ್ಟ ಮೊದಲ ರಾಜ್ಯವಾಗಿದೆ. ಆಂಧ್ರ ಪ್ರದೇಶ ರಾಜ್ಯದ ರಚನೆ 1953 ಅಕ್ಟೋಬರ್ 1ರಂದು ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಯಿತು. ಆ ರಾಜ್ಯದ ಸ್ಥಾಪನೆ ಯಾವಾಗ ಆಯ್ತಂದ್ರ, ಸಂವಿಧಾನಿಕವಾಗಿ ಸ್ಥಾಪನೆ 1956 ನವೆಂಬರ್ 1ರಂದು ಆಂಧ್ರ ಪ್ರದೇಶ ರಾಜ್ಯ ಸ್ಥಾಪನೆ ಆಯಿತು. ಆಂಧ್ರ ಪ್ರದೇಶ ರಾಜ್ಯದ ರಾಜಧಾನಿ ಯಾವುದಂದ್ರ ಅಮರಾವತಿ. ಮೊದಲಿಗೆ 3 ರಾಜ್ಯವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿತ್ತು. ಅಮರಾವತಿ, ಕರ್ನೂಲ್ ಮತ್ತು ವಿಶಾಖಪಟ್ಟಣವನ್ನ ರಾಜಧಾನಿಯಾಗಿತ್ತು. ಇತ್ತೀಚೆಗೆ ಅಮರಾವತಿಯನ್ನ ಶಾಶ್ವತ ರಾಜಧಾನಿಯಾಗಿ ಆಯ್ಕೆ ಮಾಡಲಾಗಿದೆ. ಆಂಧ್ರ ಪ್ರದೇಶದಲ್ಲಿರುವ ಅತಿ ದೊಡ್ಡ ನಗರ ಯಾವುದಂದ್ರ, ದೊಡ್ಡ ನಗರ ವಿಶಾಖಪಟ್ಟಣಂ ಅತಿ ದೊಡ್ಡ ನಗರ ಆಂಧ್ರ ಪ್ರದೇಶದ. ಆಂಧ್ರ ಪ್ರದೇಶದಲ್ಲಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟಂದ್ರ 13. ಆಂಧ್ರ ಪ್ರದೇಶದ ವಿಸ್ತೀರ್ಣ ಎಷ್ಟಂದ್ರ 1,60,205 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಆಂಧ್ರ ಪ್ರದೇಶ ರಾಜ್ಯ ಹೊಂದಿದೆ. ಆಂಧ್ರ ಪ್ರದೇಶದಲ್ಲಿ ಮಾತನಾಡುವ ಭಾಷೆ ಯಾವ ಭಾಷೆ ಮಾತನಾಡುತ್ತಾರೆ ಅಂದ್ರೆ ತೆಲುಗು ಭಾಷೆಯನ್ನ ಆಂಧ್ರ ಪ್ರದೇಶದಲ್ಲಿ ಮಾತನಾಡುತ್ತಾರೆ, ತೆಲುಗು. ಈ ತೆಲುಗು ಭಾಷೆ 2008ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡಿತ್ತು. ನಮ್ಮ ಕನ್ನಡ ಭಾಷೆನೂ ಸಹ 2008ರಲ್ಲಿ ಕನ್ನಡ ಭಾಷೆನೂ ಸಹ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿತು. ನೆಕ್ಸ್ಟ್, ಆಂಧ್ರ ಪ್ರದೇಶ ರಾಜ್ಯದ ರಾಜ್ಯ ನೃತ್ಯ ಯಾವುದಂದ್ರ ಕುಚಿಪುಡಿ. ಈ ಕುಚಿಪುಡಿ ನೃತ್ಯನು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಇದು ಕ್ವಶನ್ ಆಗತ್ತ, ಕುಚಿಪುಡಿ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗುತ್ತದೆ? ಯಾವ ರಾಜ್ಯದಲ್ಲಿ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ. ತೆಲುಗು ಭಾಷೆ ಯಾವಾಗ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿತ್ತು ಅಂತ ಕೇಳ್ತಾರ. ಅದಕ್ಕೆ ಉತ್ತರ 2008ರಲ್ಲಿ. ತೆಲುಗು ಭಾಷೆ ಆಂಧ್ರ ಪ್ರದೇಶ ರಾಜ್ಯದ ರಾಜ್ಯ ಭಾಷೆ. ನೆಕ್ಸ್ಟ್, ವಿಧಾನಸಭಾ ಸದಸ್ಯರ ಸಂಖ್ಯೆ. ಆಂಧ್ರ ಪ್ರದೇಶದ ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟಂದ್ರ 176. 175 + 1 = 176. 176 ಸಂಖ್ಯೆನ ಹೊಂದಿದೆ. ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟಂದ್ರ 56. ವಿಧಾನ ಪರಿಷತ್ತನ್ನು ಹೊಂದಿರುವ 6 ರಾಜ್ಯಗಳು ಭಾರತದಲ್ಲಿ. 6 ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿವೆ. ಅವು 6 ರಾಜ್ಯಗಳು ಯಾವ್ಯಾವ ಅಂದ್ರ, 1 ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಬಿಹಾರ ಮತ್ತು ಉತ್ತರ ಪ್ರದೇಶ. ಈ 6 ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿವೆ. ಉಳಿದ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಬದಲಿಗೆ ವಿಧಾನಸಭೆ ಮಾತ್ರ ಕಂಡು ಬರುತ್ತದೆ, ವಿಧಾನ ಪರಿಷತ್ ಕಂಡು ಬರುವುದಿಲ್ಲ. ನೆಕ್ಸ್ಟ್, ಗಡಿಗಳನ್ನು ನೋಡುವುದಾದ್ರ, ಆಂಧ್ರ ಪ್ರದೇಶ ರಾಜ್ಯದ ಗಡಿಗಳನ್ನು ನೋಡುವುದಾದ್ರ, ಆಂಧ್ರ ಪ್ರದೇಶ ರಾಜ್ಯವು ಒಡಿಶಾ, ಛತ್ತೀಸ್ಗಢ, ತೆಲಂಗಾಣ, ಕರ್ನಾಟಕ ಮತ್ತು ತಮಿಳುನಾಡಿನೊಂದಿಗೆ ಗಡಿಯನ್ನು ಹೊಂದಿದೆ. ತಮಿಳುನಾಡು, ಕರ್ನಾಟಕ, ಛತ್ತೀಸ್ಗಢ, ಒಡಿಶಾ, ಇಲ್ಲಿ ತೆಲಂಗಾಣ, ಇಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಎಷ್ಟಂದ್ರೆ 5 ರಾಜ್ಯಗಳೊಂದಿಗೆ ಆಂಧ್ರ ಪ್ರದೇಶ ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್, ಆಂಧ್ರ ಪ್ರದೇಶ ರಾಜ್ಯ ಬಂಗಾಳ ಕೊಲ್ಲಿ ಇಲ್ಲಿ ಜಲಗಡಿಯನ್ನು ಹಂಚಿಕೊಂಡಿದೆ. ಆಂಧ್ರ ಪ್ರದೇಶ ರಾಜ್ಯ ವಿಸ್ತೀರ್ಣದಲ್ಲಿ 7ನೇ ಸ್ಥಾನದಲ್ಲಿದೆ. ರಾಜ್ಯದ ವಿಸ್ತೀರ್ಣದಲ್ಲಿ 7ನೇ ಸ್ಥಾನದಲ್ಲಿದೆ. ನಮ್ಮ ಭಾರತ ದೇಶದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದಂದ್ರ ರಾಜಸ್ಥಾನ. 2ನೇ ಸ್ಥಾನದಲ್ಲಿರುವುದು ಮಧ್ಯಪ್ರದೇಶ್. 3ನೇ ಸ್ಥಾನದಲ್ಲಿರುವುದು ಮಹಾರಾಷ್ಟ್ರ. 4ನೇ ಸ್ಥಾನದಲ್ಲಿರುವುದು ಉತ್ತರ ಪ್ರದೇಶ.
5ನೇ ಸ್ಥಾನದಲ್ಲಿರುವುದು ಗುಜರಾತ. 6ನೇ ಸ್ಥಾನದಲ್ಲಿರುವುದು ಕರ್ನಾಟಕ. 7ನೇ ಸ್ಥಾನದಲ್ಲಿರುವುದು ಆಂಧ್ರ ಪ್ರದೇಶ್ ರಾಜ್ಯ. ಕರ್ನಾಟಕ ರಾಜ್ಯ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳ್ತಾರ. ಅದಕ್ಕೆ ಉತ್ತರ 6ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಆಂಧ್ರ ಪ್ರದೇಶ ರಾಜ್ಯ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 7ನೇ ಸ್ಥಾನದಲ್ಲಿದೆ. ಆಂಧ್ರ ಪ್ರದೇಶ ರಾಜ್ಯದ ಪ್ರವಾಸೋದ್ಯಮ ವಾಕ್ಯ ಏನಂದ್ರ, ಆಂಧ್ರ ಪ್ರದೇಶ ರಾಜ್ಯದ ಪ್ರವಾಸೋದ್ಯಮ ವಾಕ್ಯ ಏನಂದ್ರ ಎವ್ರಿಥಿಂಗ್ ಈಸ್ ಪಾಸಿಬಲ್. ಎವ್ರಿಥಿಂಗ್ ಈಸ್ ಪಾಸಿಬಲ್ ಇದು ಕ್ವಶನ್ ಆಗ್ಬೋದ. ಆಂಧ್ರ ಪ್ರದೇಶ ರಾಜ್ಯದ ಪ್ರವಾಸೋದ್ಯಮ ವಾಕ್ಯ ಏನು ಅಂತ ಕ್ವಶನ್ ಆಗ್ಬೋದು. ಅದಕ್ಕೆ ಉತ್ತರ ಎವ್ರಿಥಿಂಗ್ ಈಸ್ ಪಾಸಿಬಲ್. ನೆಕ್ಸ್ಟ್ ಆಂಧ್ರ ಪ್ರದೇಶ ರಾಜ್ಯದ ರಾಜ್ಯಪಾಲರು ಯಾರಂದ್ರ ಅಬ್ದುಲ್ ನಜೀರ್ ಅವರು. ಇದು ಕ್ವಶನ್ ಆಗ್ಬೋದು. ಆಂಧ್ರ ಪ್ರದೇಶ ರಾಜ್ಯದ ರಾಜ್ಯಪಾಲರು ಯಾರು? ಆಂಧ್ರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಯಾರಂದ್ರ ಚಂದ್ರಬಾಬು ನಾಯ್ಡು ಅವರು. ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಆಂಧ್ರ ಪ್ರದೇಶದ ಅಬ್ದುಲ್ ನಜೀರ್ ಅವರು ರಾಜ್ಯಪಾಲರಾಗಿದ್ದಾರೆ, ಗವರ್ನರ್ ಅಥವಾ ರಾಜ್ಯಪಾಲರು. ನೆಕ್ಸ್ಟ್ ಭಾರತದಲ್ಲಿ ಅತಿ ಹೆಚ್ಚು ಮಾವು ಉತ್ಪಾದಿಸುವ ರಾಜ್ಯ ಯಾವ್ದಂತ ಕ್ವಶನ್ ಆಗತ್ತ. ಅದಕ್ಕೆ ಉತ್ತರ ಆಂಧ್ರ ಪ್ರದೇಶ ರಾಜ್ಯ. ಭಾರತದಲ್ಲಿ ಅತಿ ಹೆಚ್ಚು ಮಾವು ಉತ್ಪಾದಿಸುವ ರಾಜ್ಯ ಯಾವ್ದಂದ್ರ ಆಂಧ್ರ ಪ್ರದೇಶ. ಭಾರತದ ಮಾವು ಸಂಶೋಧನಾ ಕೇಂದ್ರ ಇರುವುದು ಇದು ಕ್ವಶನ್ ಆಗತ್ತ. ಅದಕ್ಕೆ ಉತ್ತರ ಆಂಧ್ರ ಪ್ರದೇಶದ ವಿಜಯವಾಡ. ಭಾರತದಲ್ಲಿ ಮಾವು ಸಂಶೋಧನಾ ಕೇಂದ್ರ ಇರುವುದು, ಮಾವು ಸಂಶೋಧನಾ ಕೇಂದ್ರ ಇರುವುದು ಎಲ್ಲಿ ಅಂದ್ರ ವಿಜಯವಾಡ. ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಅತಿ ಹೆಚ್ಚು ಮಾವು ಉತ್ಪಾದಿಸುವ ರಾಜ್ಯ ಭಾರತದಲ್ಲಿ ಅಂತ ಕೇಳಿದ್ರ ಆಂಧ್ರ ಪ್ರದೇಶ ರಾಜ್ಯ. ಮಾವು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ರ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ. ನೆಕ್ಸ್ಟ್ ಆಂಧ್ರ ಪ್ರದೇಶದ ರಾಜ್ಯದ ರಾಜ್ಯ ಭಾಷೆ ಯಾವ್ದಂದ್ರ ತೆಲುಗು. ತೆಲುಗು ಭಾಷೆಯನ್ನ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಮಾತನಾಡುತ್ತಾರೆ. ಇದಕ್ಕ 2008ರಲ್ಲಿ ಕನ್ನಡ ಭಾಷೆಯೊಂದಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿತ್ತು. ಶಾಸ್ತ್ರೀಯ ಸ್ಥಾನಮಾನವನ್ನ ಪಡೆದುಕೊಂಡಿತ್ತು. ಪಂಚ ದ್ರಾವಿಡ ಭಾಷೆಗಳು, ಪಂಚ ದ್ರಾವಿಡ ಭಾಷೆಗಳು. ಈ ತೆಲುಗುನು ಒಂದು ದ್ರಾವಿಡ ಭಾಷೆ, ನಮ್ಮ ಕನ್ನಡ ಭಾಷೆಯು ಒಂದು ದ್ರಾವಿಡ ಭಾಷೆ. ಪಂಚ ದ್ರಾವಿಡ ಭಾಷೆಗಳು ಯಾವ್ಯಾವಂದ್ರ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ತುಳು. ಈ 5 ಭಾಷೆಗಳನ್ನ ಪಂಚ ದ್ರಾವಿಡ ಭಾಷೆಗಳು ಎಂದು ಕರೆಯುತ್ತಾರೆ. ಪಂಚ ದ್ರಾವಿಡ ಭಾಷೆಗಳು ಯಾವ ಅಂತ ಕೇಳ್ತಾರ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಮತ್ತು ತುಳು. ಈ ಭಾಷೆಗಳು ಪಂಚ ದ್ರಾವಿಡ ಭಾಷೆಗಳು. ನೆಕ್ಸ್ಟ್ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯ್ತಂದ್ರ 1605ರಲ್ಲಿ. ಇದು ಎಲ್ಲಿ ಸ್ಥಾಪನೆ ಆಯ್ತು ಅಂತ ಕೇಳ್ತಾರ. ಆಂಧ್ರ ಪ್ರದೇಶದ ಮಚಿಲಿಪಟ್ಟಣದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ. ಡಚ್ ಈಸ್ಟ್ ಇಂಡಿಯಾ ಕಂಪನಿ 1605ರಲ್ಲಿ ಮಚಿಲಿಪಟ್ಟಣದಲ್ಲಿ ಸ್ಥಾಪನೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಆಂಧ್ರ ಪ್ರದೇಶದ ಕರಾವಳಿಯ ಬಗ್ಗೆ ನೋಡುವುದಾದ್ರ ಆಂಧ್ರ ಪ್ರದೇಶದ ಕರಾವಳಿ. ಈ ಆಂಧ್ರ ಪ್ರದೇಶದ ಕರಾವಳಿ ತೀರವನ್ನ ಸರ್ಕಾರ ತೀರ ಎನ್ನುವರು. ಸರ್ಕಾರ ತೀರ. ಯಾವ ರಾಜ್ಯದ ಕರಾವಳಿ ತೀರವನ್ನ ಸರ್ಕಾರ ತೀರ ಎಂದು ಕರೆಯುತ್ತಾರೆ ಅಂತ ಕ್ವಶನ್ ಆಗ್ಬೋದು. ಅದಕ್ಕೆ ಉತ್ತರ ಆಂಧ್ರ ಪ್ರದೇಶ ರಾಜ್ಯದ ಕರಾವಳಿ ತೀರವನ್ನ ಸರ್ಕಾರ ತೀರ ಎನ್ನುವರು. ಆಂಧ್ರ ಪ್ರದೇಶ ರಾಜ್ಯದ ಕರಾವಳಿಯ ಉದ್ದ ಎಷ್ಟಿದೆ ಅಂದ್ರ 1000 ಕಿಲೋಮೀಟರ್ ಉದ್ದವನ್ನು ಆಂಧ್ರ ಪ್ರದೇಶ ರಾಜ್ಯ ಹೊಂದಿದೆ. ಇದು ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿ ತೀರವನ್ನು ಹೊಂದಿದ 2ನೇ ರಾಜ್ಯ. ಕರಾವಳಿ ತೀರ ಹೊಂದಿದ 2ನೇ ರಾಜ್ಯ ಎಷ್ಟಂದ್ರ 1000 ಕಿಲೋಮೀಟರ್. ಮೊದಲನೇ ಸ್ಥಾನದಲ್ಲಿರುವುದು ಯಾವ್ದಂದ್ರ ಗುಜರಾತ್ ರಾಜ್ಯ. ಎಷ್ಟು ಹೊಂದಿದೆ ಅಂದ್ರ 1600 ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನ ಗುಜರಾತ್ ರಾಜ್ಯ ಹೊಂದಿದೆ. ನೆಕ್ಸ್ಟ್ ವಿಶಾಖಪಟ್ಟಣಂ ಬಂದರು ಕಂಡು ಬರುತ್ತದೆ ಪೂರ್ವ ಕರಾವಳಿಯಲ್ಲಿ. ಪೂರ್ವ ಕರಾವಳಿ ಅಂದ್ರ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂ ಬಂದರು
ಈ ವಿಶಾಖಪಟ್ಟಣಂ ಬಂದರನ್ನ ಪೂರ್ವ ಕರಾವಳಿಯ ಒಡವೆ ಎಂದು ಕರೆಯುತ್ತಾರೆ. ಇದು ಇಂಪಾರ್ಟೆಂಟ್. ಪೂರ್ವ ಕರಾವಳಿಯ ಒಡವೆ ಅಂದ ಯಾವ ಬಂದರನ್ನು ಕರೆಯುತ್ತಾರೆ? ಪೂರ್ವ ಕರಾವಳಿಯ ಒಡವೆ ಎಂದು ಯಾವ ಬಂದರನ್ನು ಕರೆಯುತ್ತಾರೆ? ಯಾವ ಬಂದರು ಅಂದ್ರ ವಿಶಾಖಪಟ್ಟಣಂ ಬಂದರು. ಇದು ಭಾರತದಲ್ಲಿ ಅತ್ಯಂತ ಆಳವಾದ ಬಂದರು. ಭಾರತದಲ್ಲಿ ಆಳವಾದ ಬಂದರು ಇದು. ನೆಕ್ಸ್ಟ್, ಚಿಕ್ಕ ಬಂದರುಗಳಲ್ಲಿ ಅತಿ ಆಳವಾದ ಬಂದರು ಯಾವುದಂದ್ರ ಗಂಗಾವರಂ ಬಂದರು. ಗಂಗಾವರಂ ಬಂದರು ಇದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಚಿಕ್ಕ ಬಂದರುಗಳಲ್ಲಿ ಅತಿ ಆಳವಾದ ಬಂದರು ಯಾವುದಂದ್ರ ಗಂಗಾವರಂ ಬಂದರು. ನೆಕ್ಸ್ಟ್, ಹಿಂದೂಸ್ತಾನ್ ಶಿಪ್ ಯಾರ್ಡ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾರ. ಹಿಂದೂಸ್ತಾನ್ ಶಿಪ್ ಯಾರ್ಡ್ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಕಂಡು ಬರ್ತದೆ. ಇದು ಭಾರತದ ಅತ್ಯಂತ ಹಳೆಯ ಹಡಗು ಕಟ್ಟುವ ಕಾರ್ಖಾನೆ. ಹಿಂದೂಸ್ತಾನ್ ಶಿಪ್ ಯಾರ್ಡ್ ಎಲ್ಲಂದ್ರ ವಿಶಾಖಪಟ್ಟಣದಲ್ಲಿ ಕಂಡು ಬರುತ್ತದೆ. ಇದು ಭಾರತದ ಅತ್ಯಂತ ಹಳೆಯದಾದ ಹಡಗು ಕಟ್ಟುವ ಕಾರ್ಖಾನೆ. ಇನ್ನು ನೌಕಾಪಡೆಯ ಪೂರ್ವ ಕಮಾಂಡ್ನ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತದೆ ಅಂದ್ರ ವಿಶಾಖಪಟ್ಟಣಂದಲ್ಲಿ ಕಂಡು ಬರುತ್ತದೆ. ನೌಕಾಪಡೆಯ ಇದು ಕ್ವಶನ್ ಆಗ್ಬೋದು. ನೌಕಾಪಡೆಯ ಪೂರ್ವ ಕಮಾಂಡ್ನ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಅಂತ ಕೇಳ್ತಾರ. ಅದಕ್ಕೆ ಉತ್ತರ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂದಲ್ಲಿ ನೌಕಾಪಡೆಯ ಪೂರ್ವ ಕಮಾಂಡ್ನ ಕೇಂದ್ರ ಕಚೇರಿ ಇರುವುದು ವಿಶಾಖಪಟ್ಟಣಂದಲ್ಲಿ. ನೆಕ್ಸ್ಟ್, ಇತ್ತೀಚೆಗೆ ಬ್ಲೂ ಟ್ಯಾಗ್ ಯೋಜನೆಗೆ ಒಳಪಟ್ಟ ಬೀಚ್ ಋಷಿಕೊಂಡ ಬೀಚ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರ. ಅದು ಕೂಡ ಆಂಧ್ರ ಪ್ರದೇಶದಲ್ಲಿದೆ. ಋಷಿಕೊಂಡ ಬೀಚ್ ಇದು ಬ್ಲೂ ಟ್ಯಾಗ್ ಯೋಜನೆಗೆ ಒಳಪಟ್ಟಿದೆ. ಬ್ಲೂ ಟ್ಯಾಗ್ ಯೋಜನೆಗೆ ಎಷ್ಟು ಮಾನದಂಡಗಳನ್ನು ಪರೀಕ್ಷಿಸಲಾಗುತ್ತದೆ ಅಂತ ಕೇಳ್ತಾರ. 33 ಮಾನದಂಡಗಳನ್ನ ಬ್ಲೂ ಟ್ಯಾಗ್ ಯೋಜನೆಗೆ ಒಳಪಡಿಸಬೇಕಾದ್ರೆ ಬೀಚ್ಗಳನ್ನ 33 ಮಾನದಂಡಗಳಾಗಿ ಪರಿಶೀಲಿಸಲಾಗುತ್ತದೆ. 33 ಮಾನದಂಡಗಳನ್ನು ಪರಿಶೀಲಿಸಲಾಗುತ್ತದೆ. ನೆಕ್ಸ್ಟ್, ರಾಮಕೃಷ್ಣ ಬೀಚ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾರ. ರಾಮಕೃಷ್ಣ ಬೀಚ್ ಇದು ಕಂಡು ಬರುವುದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ. ನೆಕ್ಸ್ಟ್, ದಕ್ಷಿಣ ಕರಾವಳಿಯ ರೈಲು ವಲಯ. ದಕ್ಷಿಣ ಕರಾವಳಿಯ ರೈಲ್ವೆ ವಲಯ ಯಾವಾಗ ರಚನೆ ಆಯ್ತಂದ್ರ 2019 ಫೆಬ್ರವರಿ 27ರಂದು. ಇದರ ಕೇಂದ್ರ ಕಚೇರಿ ಇರುವುದು ವಿಶಾಖಪಟ್ಟಣಂದಲ್ಲಿ. ದಕ್ಷಿಣ ಕರಾವಳಿಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಇರುವುದು ವಿಶಾಖಪಟ್ಟಣಂದಲ್ಲಿ. ರಚನೆಯಾಗಿದ್ದು 2019 ಫೆಬ್ರವರಿ 27ರಂದು. ಇದು ಈ ದಕ್ಷಿಣ ಕರಾವಳಿಯ ರೈಲ್ವೆ ವಲಯ ಭಾರತದ 18ನೇ ರೈಲ್ವೆ ವಲಯ. ಇದನ್ನು ಕೇಳಬಹುದು. ಭಾರತದ 18ನೇ ರೈಲ್ವೆ ವಲಯ ಯಾವುದು? ಇತ್ತೀಚೆಗೆ ನಿರ್ಮಾಣವಾದ ರೈಲ್ವೆ ವಲಯ ಯಾವುದು ಅಂತ ದಕ್ಷಿಣ ಕರಾವಳಿಯ ರೈಲ್ವೆ ವಲಯ. ಅದರ ಕೇಂದ್ರ ಕಚೇರಿ ಇರುವುದು ವಿಶಾಖಪಟ್ಟಣಂದಲ್ಲಿ. ನೆಕ್ಸ್ಟ್, ಇತ್ತೀಚೆಗೆ ಅನಿಲ ಸ್ಫೋಟ ಆಯ್ತ ಎಲ್ಲಿ ಅಂದ್ರ ಆಂಧ್ರ ಪ್ರದೇಶದಲ್ಲಿ. ಅನಿಲ ಸ್ಫೋಟ ಯಾವಾಗಂದ್ರ 2020 ಮೇ 7ರಂದು. ಯಾವ ಕಂಪನಿ ನಂತರ ಸೌತ್ ಕೊರಿಯಾದ LG ಕಂಪನಿಯಿಂದ ಸ್ಟೈರಿನ್ ಗ್ಯಾಸ್ ಸ್ಫೋಟವಾಗಿ 11 ಜನರ ದುರ್ಮರಣವಾಯ್ತ ಎಲ್ಲಿ ಅಂದ್ರ ಆಂಧ್ರ ಪ್ರದೇಶದಲ್ಲಿ. ನೆಕ್ಸ್ಟ್, ಪುಲಿಕಾಟ್ ಸರೋವರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಮಧ್ಯೆ ಕಂಡು ಬರುತ್ತದೆ. ಪುಲಿಕಾಟ್ ಸರೋವರ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾರ. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಮಧ್ಯದಲ್ಲಿ ಪುಲಿಕಾಟ್ ಸರೋವರ ಕಂಡು ಬರುತ್ತದೆ. ಈ ಪುಲಿಕಾಟ್ ಸರೋವರದಲ್ಲಿ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರವಿದೆ. ಇದು ಇಂಪಾರ್ಟೆಂಟ್.
ಹುಲಿಕಾಡ್ ಸರೋವರ ಎಲ್ಲಿ ಕಂಡು ಬರುತ್ತದೆ? ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಮಧ್ಯದಲ್ಲಿ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾರ. ಅದು ಹುಲಿಕಾಡ್ ಸರೋವರದಲ್ಲಿ. ಹುಲಿಕಾಡ್ ಸರೋವರದಲ್ಲಿ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರವಿದೆ. ಈ ಕೇಂದ್ರವನ್ನ ಸ್ಥಾಪನೆ ಮಾಡಿದವರು ಯಾರಂದ್ರ ವಿಕ್ರಮ್ ಸಾರಾಭಾಯಿ ಅವರು. ಇದು ಕ್ವಶನ್ ಆಗ್ಬೋದು. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ವಿಕ್ರಮ್ ಸಾರಾಭಾಯಿ ಅವರು. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಲ್ಲಿ ಕಂಡು ಬರುತ್ತದೆ? ಆಂಧ್ರ ಪ್ರದೇಶದ ಹುಲಿಕಾಡ್ ಸರೋವರದಲ್ಲಿ. ನೆಕ್ಸ್ಟ್, ಆಂಧ್ರ ಪ್ರದೇಶದಲ್ಲಿರುವ ಪೂರ್ವ ಬೆಟ್ಟಗಳನ್ನು ಏನಂತ ಕರೀತಾರ? ರಂಪಾ ಬೆಟ್ಟಗಳು ಮತ್ತು ನಲ್ಲಮಲೈ ಬೆಟ್ಟಗಳು ಎಂದು ಕರೆಯುತ್ತಾರೆ. ಆಂಧ್ರ ಪ್ರದೇಶದಲ್ಲಿರುವ ಪೂರ್ವ ಬೆಟ್ಟಗಳನ್ನು ರಂಪಾ ಬೆಟ್ಟಗಳು, ನಲ್ಲಮಲೈ ಬೆಟ್ಟಗಳು ಎಂದು ಕರೆಯುತ್ತಾರೆ. ನಲ್ಲಮಲೈ ಮತ್ತು ರಂಪಾ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತವೆ? ಅದಕ್ಕೆ ಉತ್ತರ ಆಂಧ್ರ ಪ್ರದೇಶ ರಾಜ್ಯದಲ್ಲಿ. ಈ ರಂಪಾ ಬೆಟ್ಟಗಳಲ್ಲಿ ರಂಪಾ ಬುಡಕಟ್ಟು ಜನಾಂಗ ಕಂಡು ಬರುತ್ತದೆ. ರಂಪಾ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಆಂಧ್ರ ಪ್ರದೇಶ ರಾಜ್ಯದಲ್ಲಿ. ನೆಕ್ಸ್ಟ್, ಶ್ರೀಶೈಲಂ ಬೆಟ್ಟಗಳಲ್ಲಿ ಚೆಂಚು ಬುಡಕಟ್ಟು ಜನಾಂಗ, ಇದು ಕ್ವಶನ್ ಆಗ್ಯದ. ಚೆಂಚು ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕ್ವಶನ್ ಆಗ್ಯದ. ಅದಕ್ಕೆ ಉತ್ತರ ಚೆಂಚು ಬುಡಕಟ್ಟು ಜನಾಂಗ ಕಂಡು ಬರುವುದು ಆಂಧ್ರ ಪ್ರದೇಶದ ಶ್ರೀಶೈಲಂ ಬೆಟ್ಟಗಳಲ್ಲಿ. ನೆಕ್ಸ್ಟ್, ಈ ರಂಪಾ ಬೆಟ್ಟಗಳಲ್ಲಿ ಪ್ರಸಿದ್ಧವಾದ ದೇವಾಲಯ ಕಂಡು ಬರುತ್ತದೆ. ಅದು ಯಾವುದಂದ್ರ ತಿರುಪತಿ ತಿಮ್ಮಪ್ಪನ ದೇವಾಲಯ. ತಿರುಪತಿ ತಿಮ್ಮಪ್ಪನ ದೇವಾಲಯ ಯಾವ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ? ಅದು ಕಂಡು ಬರುವುದು ರಂಪಾ ಬೆಟ್ಟಗಳಲ್ಲಿ. ನೆಕ್ಸ್ಟ್, ನಾಗಾರ್ಜುನ ಸಾಗರ ಅಣೆಕಟ್ಟು. ನಾಗಾರ್ಜುನ ಸಾಗರ ಅಣೆಕಟ್ಟು ಇದು ಕಂಡು ಬರುವುದು ಆಂಧ್ರ ಪ್ರದೇಶ ರಾಜ್ಯದ ನಂದಿಗೊಂಡ ಗ್ರಾಮದಲ್ಲಿ. ಇದು ಯಾವಾಗ ರಚನೆ ಆಯ್ತಂದ್ರ 1956ರಲ್ಲಿ ನಾಗಾರ್ಜುನ ಸಾಗರ ಅಣೆಕಟ್ಟು ರಚನೆ ಆಯಿತು. ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ನಡುವಿನ ಜಂಟಿ ಯೋಜನೆಯಾಗಿದೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ನಡುವಿನ ಜಂಟಿ ಯೋಜನೆ. ತುಂಗಭದ್ರಾ ಅಣೆಕಟ್ಟು ಇದು ಎಲ್ಲಿದೆ ಅಂದ್ರ ಬಳ್ಳಾರಿಯ ಹೊಸಪೇಟೆ ತಾಲೂಕಿನ ಮಲ್ಲಾಪುರದ ಬಳಿ ಇದೆ. ಬಳ್ಳಾರಿಯ ಹೊಸಪೇಟೆ ತಾಲೂಕಿನ ಮಲ್ಲಾಪುರದ ಬಳಿ, ಮಲ್ಲಾಪುರ. ನೆಕ್ಸ್ಟ್, ಈ ನಾಗಾರ್ಜುನ ಸಾಗರ ಅಣೆಕಟ್ಟಿಗೆ 2 ಕಾಲುವೆಗಳಿವೆ. ನಾಗಾರ್ಜುನ ಸಾಗರ ಅಣೆಕಟ್ಟಿಗೆ 2 ಕಾಲುವೆಗಳಿವೆ. ಇದು ಯಾವ ನದಿಗೆ? ನಾಗಾರ್ಜುನ ಸಾಗರ ಅಣೆಕಟ್ಟನ್ನ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಇಂಪಾರ್ಟೆಂಟ್. ಯಾವ ನದಿಗೆ ಅಡ್ಡಲಾಗಿ ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಕಟ್ಟಲಾಗಿದೆ? ಅದಕ್ಕೆ ಉತ್ತರ ಕೃಷ್ಣಾ ನದಿಗೆ ಅಡ್ಡಲಾಗಿ ನಾಗಾರ್ಜುನ ಸಾಗರ ಅಣೆಕಟ್ಟನ್ನ ಕಟ್ಟಲಾಗಿದೆ. ಈ ನಾಗಾರ್ಜುನ ಸಾಗರ ಅಣೆಕಟ್ಟಿನ 2 ಕಾಲುವೆಗಳಲ್ಲಿ ಬಲದಂಡೆ ಕಾಲುವೆಗೆ ಏನಂತ ಕರೀತಾರಂದ್ರ, ಬಲದಂಡೆ ಕಾಲುವೆಗೆ ಜವಾಹರ್ಲಾಲ್ ನೆಹರು ಕಾಲುವೆ ಎಂದು ಕರೆಯುತ್ತಾರೆ. ನೆಹರು ಕಾಲುವೆ. ಎಡದಂಡೆ ಕಾಲುವೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲುವೆ ಎನ್ನುವರು. ಎಡದಂಡೆ ಕಾಲುವೆ, ಇದಕ್ಕ ಲಾಲ ಬಹದ್ದೂರ್ ಶಾಸ್ತ್ರಿ ಕಾಲುವೆ ಎನ್ನುವರು. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳ್ತಾರ. ಅದಕ್ಕೆ ಉತ್ತರ ಆಂಧ್ರ ಪ್ರದೇಶ ರಾಜ್ಯ. ಭಾರತದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವ ರಾಜ್ಯ ಯಾವುದು ಅಂದ್ರ ಆಂಧ್ರ ಪ್ರದೇಶ ರಾಜ್ಯ. ಇದು ಇಂಪಾರ್ಟೆಂಟ್. ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವ ರಾಜ್ಯ. ಭಾರತದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಯಾವ ರಾಜ್ಯ ಅಂದ್ರ ಆಂಧ್ರ ಪ್ರದೇಶ ರಾಜ್ಯ. ಇದನ್ನು ಕೇಳಬಹುದು. ಭಾರತದಲ್ಲಿರುವ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಇರುವುದು
ಯಾವ್ದಂದ್ರ ನಾಗಾರ್ಜುನ ಹುಲಿ ಸಂರಕ್ಷಣಾ ತಾಣ. ಇದು ಎಲ್ಲಿ ಕಂಡು ಬರುತ್ತದೆ? ಆಂಧ್ರ ಪ್ರದೇಶ ರಾಜ್ಯದಲ್ಲಿ. ಭಾರತದಲ್ಲಿರುವ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಇರುವುದು ಎಲ್ಲಿ ಅಂದ್ರ ಆಂಧ್ರ ಪ್ರದೇಶದಲ್ಲಿ. ಅದು ಯಾವ್ದಂದ್ರ ನಾಗಾರ್ಜುನ ಹುಲಿ ಸಂರಕ್ಷಣಾ ತಾಣ. ಇದು ಕ್ವಶನ್ ಆಗಿದೆ ಬಹಳ ಸಾರಿ. ಭಾರತದಲ್ಲಿರುವ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಯಾವುದು? ಅದು ನಾಗಾರ್ಜುನ ಹುಲಿ ಸಂರಕ್ಷಣಾ ತಾಣ. ಭಾರತದಲ್ಲಿ ಅತಿ ಹೆಚ್ಚು ಸುಣ್ಣದ ಕಲ್ಲು ಹೊಂದಿರುವ ರಾಜ್ಯ. ಭಾರತದಲ್ಲಿ ಅತಿ ಹೆಚ್ಚು ಸುಣ್ಣದ ಕಲ್ಲು ಹೊಂದಿರುವ ರಾಜ್ಯ ಯಾವ್ದಂದ್ರ ಆಂಧ್ರ ಪ್ರದೇಶ. ಸುಣ್ಣದ ಕಲ್ಲು ಅತಿ ಹೆಚ್ಚು ಹೊಂದಿರುವ ರಾಜ್ಯ ಯಾವ್ದಂದ್ರ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶವನ್ನು ಭತ್ತದ ಕಣಜ ಎಂದು ಕರೆಯುತ್ತಾರೆ. ಆಂಧ್ರ ಪ್ರದೇಶವನ್ನು ಭತ್ತದ ಕಣಜ. ಇದು ಕ್ವಶನ್ ಆಗಿದೆ ಬಹಳ ಸಾರಿ. ಯಾವ ರಾಜ್ಯವನ್ನು ಭತ್ತದ ಕಣಜ ಎಂದು ಕರೆಯುತ್ತಾರೆ? ಆಂಧ್ರ ಪ್ರದೇಶ ರಾಜ್ಯವನ್ನು ಭತ್ತದ ಕಣಜ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರ ಆಂಧ್ರ ಪ್ರದೇಶದಲ್ಲಿ ಮಾಡುವ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಪೋಡು ಎಂದು ಕರೆಯುತ್ತಾರೆ. ಆಂಧ್ರ ಪ್ರದೇಶದಲ್ಲಿ ಮಾಡುವ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಪೋಡು ಎನ್ನುವರು. ಇದು ಕ್ವಶನ್ ಆಗಿದೆ ಬಹಳ ಸಾರಿ. ಪೋಡು ಎಂಬ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಯಾವ ರಾಜ್ಯದಲ್ಲಿ ಕೈಗೊಳ್ಳಲಾಗುತ್ತದೆ? ಯಾವ ರಾಜ್ಯದಲ್ಲಿ ಅಂದ್ರ ಆಂಧ್ರ ಪ್ರದೇಶ ರಾಜ್ಯದಲ್ಲಿ. ಇತರೆ ರಾಜ್ಯಗಳಲ್ಲಿ ಯಾವ ತರ ಕರೀತಾರಂತ ನೋಡುದಾದ್ರ ಕರ್ನಾಟಕದಲ್ಲಿ ಕಮರಿ ಎಂದು ಕರೆಯುತ್ತಾರೆ. ಕರ್ನಾಟಕದಲ್ಲಿ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಕಮರಿ ಎಂದು ಕರೆಯುತ್ತಾರೆ. ಕೇರಳದಲ್ಲಿ ಓಣಂ, ಅಸ್ಸಾಂದಲ್ಲಿ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಜೂಮ್ ಎಂದು ಕರೆಯುತ್ತಾರೆ. ಜೂಮ್. ಒರಿಸ್ಸಾದಲ್ಲಿ ಕೋಮನ್ ಎಂದು ಕರೆಯುತ್ತಾರೆ. ಇತರ ದೇಶಗಳಲ್ಲಿ ನೋಡುವುದಾದ್ರ ಬ್ರೆಜಿಲ್ ದೇಶದಲ್ಲಿ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ರೋಕಾ ಎಂದು ಕರೆಯುತ್ತಾರೆ. ವಿಯೆಟ್ನಾಂದಲ್ಲಿ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ರೇ ಎಂದು ಕರೆಯುತ್ತಾರೆ. ಇವು ಕ್ವಶನ್ ಆಗಿದಾವ. ಯಾವ್ಯಾವ ದೇಶದಲ್ಲಿ ಕರೆಯುತ್ತಾರೆ ಇಂಪಾರ್ಟೆಂಟ್ ಅಂತ, ಇಲ್ಲಾಂದ್ರ ಯಾವ್ಯಾವ ರಾಜ್ಯದಲ್ಲಿ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಯಾವ ರೀತಿ ಕರೆಯುತ್ತಾರೆ ಅಂತ ಕ್ವಶನ್ ಆಗಿದೆ. ಮಧ್ಯ ಅಮೆರಿಕಾದಲ್ಲಿ ಮಿಲ್ಪ್ ಎಂದು ಕರೆಯುತ್ತಾರೆ. ಇಂಡೋನೇಷ್ಯಾದಲ್ಲಿ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಲಡಾಂಗ್ ಎಂದು ಕರೆಯುತ್ತಾರೆ. ಇವು ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಎಲ್ಲೆಲ್ಲಿ ಹೆಂಗ್ ಕರೀತಾರಂತ ನೋಡಿದೆವು. ನೆಕ್ಸ್ಟ್ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಆಚರಿಸುವ ಪ್ರಮುಖ ಉತ್ಸವ ಯಾವುದಂದ್ರ ಯುಗಾದಿ. ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಆಚರಿಸುವ ಪ್ರಮುಖ ಉತ್ಸವ ಯುಗಾದಿ. ಭಾರತದಲ್ಲಿ ತಂಬಾಕು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕೇಳ್ತಾರೆ. ಇದು ಕ್ವಶನ್ ಆಗಿದೆ ಬಹಳ ಸರಿ. ಅದು ಎಲ್ಲಿ ಅಂದ್ರ ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ. ಭಾರತದ ತಂಬಾಕು ಸಂಶೋಧನಾ ಕೇಂದ್ರ ಎಲ್ಲಿ ಇದೆ ಅಂದ್ರ ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ. ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುವ ಮಣ್ಣು, ಅತಿ ಹೆಚ್ಚು ಕಂಡುಬರುವ ಮಣ್ಣು ಯಾವುದಂದ್ರ ಕೆಂಪು ಮಣ್ಣು. ಕೆಂಪು ಮಣ್ಣು ಆಂಧ್ರ ಪ್ರದೇಶದಲ್ಲಿ ಹೇರಳವಾಗಿ ಹೇರಳವಾಗಿದೆ. ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವ್ಯಾವಂದ್ರ ಕೃಷ್ಣ ಮತ್ತು ಗೋದಾವರಿ. ರಾವಾ ಅನ್ನೋ ಪ್ರದೇಶ ಇದೆ ಆಂಧ್ರ ಪ್ರದೇಶದಲ್ಲಿ. ರಾವಾ ಈ ಪ್ರದೇಶ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂದ್ರ ಆಂಧ್ರ ಪ್ರದೇಶದಲ್ಲಿರುವ ಪೆಟ್ರೋಲಿಯಂ ನಿಕ್ಷೇಪಗಳಿಗೆ ಪ್ರಸಿದ್ಧಿಯಾಗಿದೆ. ಪೆಟ್ರೋಲಿಯಂ ನಿಕ್ಷೇಪ ಕ್ವಶನ್ ಆಗ್ಬೋದು ಏನಂತ ಅಂದ್ರ ರಾವಾ ಪೆಟ್ರೋಲಿಯಂ ಪ್ರದೇಶ ಅಥವಾ ರಾವಾ ಪೆಟ್ರೋಲಿಯಂ ನಿಕ್ಷೇಪ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಅದಕ್ಕೆ ಉತ್ತರ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ರಾವಾ ಪೆಟ್ರೋಲಿಯಂ ನಿಕ್ಷೇಪ ಕಂಡು ಬರುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಅಭ್ರಕ ಅಂದ್ರ ಕಾಗೆ ಬಂಗಾರ ಉತ್ಪಾದಿಸುವ ರಾಜ್ಯ ಯಾವ್ದಂತ ಕ್ವಶನ್ ಆಗತ್ತ. ಅದಕ್ಕೆ ಉತ್ತರ ಆಂಧ್ರ ಪ್ರದೇಶ. ಭಾರತದಲ್ಲಿ ಅತಿ ಹೆಚ್ಚು ಅಭ್ರಕ ಅಥವಾ ಕಾಗೆ ಬಂಗಾರ ಉತ್ಪಾದಿಸುವ ರಾಜ್ಯ
ಯಾವುದಂದ್ರ ಆಂಧ್ರ ಪ್ರದೇಶ. ಭಾರತದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಎರಡನೇ ರಾಜ್ಯ ಯಾವುದಂದ್ರ ಆಂಧ್ರ ಪ್ರದೇಶ ರಾಜ್ಯ. ಮೊದಲನೇ ಸ್ಥಾನದಲ್ಲಿರುವುದು ಯಾವುದಂದ್ರ ರಾಜಸ್ಥಾನ. ಭಾರತದಲ್ಲಿ ಅತಿ ಹೆಚ್ಚು ಸುಣ್ಣದ ಕಲ್ಲಿನ ನಿಕ್ಷೇಪ ಹೊಂದಿರುವ ರಾಜ್ಯ ಯಾವುದಂತ ಕ್ವಶನ್ ಆಗತ್ತ. ಅದಕ್ಕೆ ಉತ್ತರ ಆಂಧ್ರ ಪ್ರದೇಶ. ಸಿಮೆಂಟ್ ಉತ್ಪಾದನೆಯಲ್ಲಿ ಎರಡನೇ ರಾಜ್ಯ ಆಂಧ್ರ ಪ್ರದೇಶ. ನೆಕ್ಸ್ಟ್, ಮಚಲಿಪಟ್ಟಣ ಡಚ್ಚರ ವಸಾಹತು ಕೇಂದ್ರ ಇರುವುದು ಆಂಧ್ರ ಪ್ರದೇಶದಲ್ಲಿ. ಮಚಲಿಪಟ್ಟಣ ಡಚ್ಚರ ವಸಾಹತು ಕೇಂದ್ರ ಇರುವುದು ಆಂಧ್ರ ಪ್ರದೇಶದಲ್ಲಿ. ನೆಕ್ಸ್ಟ್, ಸಂವಿಧಾನದ 371D, ಇದು ಇಂಪಾರ್ಟೆಂಟ್. 371D ಮತ್ತು 371E ಈ ವಿಧಿಗಳು ಆಂಧ್ರ ಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿವೆ. ಕ್ವಶನ್ ಆಗ್ಬೋದು. 371D ಮತ್ತು 371E ವಿಧಿಗಳು ಯಾವ ರಾಜ್ಯಕ್ಕೆ ಸಂಬಂಧಿಸಿವೆ? ಈ ವಿಧಿಗಳು ಆಂಧ್ರ ಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿವೆ.